ಸೊ ಇನ್ನು ಡವ್ ಕಂಪ್ನಿ ಪ್ರತಿಯೊಬ್ಬರು ಕೂಡ ಕೇಳಿರ್ತೀರ. ಡವ್ ಕಂಪ್ನಿ ಅಮೆರಿಕಾದ ಒಂದು ಅವರ ಒಂದು ಇಂಡಿಸಿಸ್ ಅಂತೇಳಿ ಏನು ಕರೀತಾರೆ, ಒಂದು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಒಂದು ನ್ಯೂಸ್ ರಿಲೇಟೆಡ್ ಇರ್ಬೋದು. ಸೊ ಅಲ್ಲಿನ ಒಂದು ಕಂಪನಿ ಅವರು ಕೂಡ ಸುಮಾರು 4500 ಜನರನ್ನು AI ರಿಲೇಟೆಡ್ ಇಂಪ್ಲಿಮೆಂಟೇಷನ್ ಇದರಿಂದ ತೆಗಿತಾ ಇದ್ದಾರೆ ಅಂಥೇಳಿ ರಿಪೋರ್ಟ್ ಆಗಿದೆ. ಸೊ 13% ಆಫ್ ಇಟ್ಸ್ ಟೋಟಲ್ ವರ್ಕ್ ಫೋರ್ಸ್, ತುಂಬಾ ಹ್ಯೂಜ್ ಲೈಕ್ ಇದಾಗ್ತಿರೋದು ಇದು ಲೇ ಆಫು. ಸೊ ಇನ್ನು ನಮ್ಮ ಓಲಾ ಕಂಪ್ನಿಯವರು, ನಮ್ಮ ದೇಶದ ಓಲಾ ಕಂಪ್ನಿಯವರು, ಅವರು ಕೂಡ ಸುಮಾರು 5% ಅವರ ಒಂದು ವರ್ಕ್ಫೋರ್ಸನ್ನು ಪ್ರಾಫಿಟಬಿಲಿಟಿ ಪುಷ್ನ ಎಡೆಗೆ, ಅಂದರೆ ಪ್ರಾಫಿಟ್ ತೋರಿಸೋದಕ್ಕೋಸ್ಕರ ಅಂಥೇಳಿ ಅವರು ಕೂಡ ಲೇ ಆಫನ್ನು ಮಾಡಿದ್ದಾರೆ. ಸೊ ಓಲಾ ಕಂಪ್ನಿಯವ್ರದ್ದು ಭಾಳಷ್ಟು ಪ್ರಾಬ್ಲಮ್ಗಳಿದೆ. ಸೊ ಇದು ಕೂಡ ಹೊಸದು, ಅವರದೇ ಒಂದು ಎಂಪ್ಲಾಯಿಗಳನ್ನು ತೆಗಿತಾ ಇರೋದು. ಸೊ ಇನ್ನು ಝುಪಿ ಅಂತ ನಾವೆಲ್ಲ ಕೇಳಿರ್ತೀವಿ, ಗೇಮಿಂಗ್ನ ಒಂದು ಇದು ಪ್ಲ್ಯಾಟ್ಫಾರ್ಮು. ಸೊ ಅದು ಕೂಡ ಸುಮಾರು 200 ಜನರನ್ನು ಮತ್ತೆ ಇನ್ನೊಂದು ರೌಂಡಲ್ಲಿ ತೆಗೆದಿದ್ದಾರೆ. ಸೊ ನಾವು ಇದನ್ನು ರಿಪೋರ್ಟ್ ಮಾಡಿದ್ವಿ ಮುಂಚೆ ಕೂಡ. ಸೊ ಯಾವಾಗ ಆನ್ಲೈನ್ ಗೇಮಿಂಗ್ ಇದು ಬ್ಯಾನ್ ಆಗಿತ್ತು ಆವಾಗ, ಸೊ ರಿಯಲ್ ಮನಿ ಗೇಮಿಂಗ್ನ ಮೇಲೆ. ಸೊ ಈಗಲೂ ಕೂಡ ಸುಮಾರು 200 ಜನರನ್ನು ಈ ಕಂಪ್ನಿ ತೆಗೆದಿದೆ.